ನಮಸ್ಕಾರ ಸ್ನೇಹಿತರೆ. ಅಂದು ಏಪ್ರಿಲ್ 10, 1912 RMS ಟೈಟಾನಿಕ್ ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ಐಷಾರಾಮಿ ಹಡಗು ತನ್ನ ಮೊದಲ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಇದು ಸೌತ್ ಆಂಪ್ಟನ್ ಇಂಗ್ಲೆಂಡ್ ಇಂದ ನ್ಯೂಯಾರ್ಕ್ಗೆ ಹೋಗ್ತಾ ಇತ್ತು. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮತ್ತು ಆಕ್ಟರ್ಸ್ ಇಂದ ಹಿಡಿದು ಇಮಿಗ್ರೆಂಟ್ಸ್ ವರೆಗೂ ಈ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಹಡಗಿನ ಕಮಾಂಡ್ 63 ವರ್ಷದ ಎಡ್ವರ್ಡ್ ಜಾನ್ ಸ್ಮಿತ್ ಆಗಿದ್ರು. ಇದು ವಿಶ್ವದ ಅತಿ ದೊಡ್ಡ ಹಡಗು ಮಾತ್ರವಲ್ಲದೆ 270 ಮೀಟರ್ ಲೆಂತ್ ಮತ್ತೆ 52 ಮೀಟರ್ಗೂ ಹೆಚ್ಚು ಎತ್ತರವಿತ್ತು. ಇದು ಆ ಕಾಲದ ಲಕ್ಸುರಿಯಸ್ ಹಡಗು ಆಗಿತ್ತು. ಇದನ್ನು ತಯಾರಿಸಲು ಆದ ವೆಚ್ಚ ಸುಮಾರು $75 ಲಕ್ಷ, ಅಂದರೆ ಈಗಿನ $4,000 ಲಕ್ಷ ಗೆ ಸಮ. ಈ ಹಡಗಿನೊಳಗಿನ ಸೌಲಭ್ಯಗಳು ಯಾವುದೇ 5 ಸ್ಟಾರ್ ಹೋಟೆಲ್ಗೆ ಕಡಿಮೆ ಇರಲಿಲ್ಲ. 2 ಗ್ರ್ಯಾಂಡ್ ಸ್ಟೇರ್ ಕೇಸ್, ಆರ್ನೆಟ್ ವುಡ್ ಪ್ಯಾನಲಿಂಗ್, ಸ್ಟೈನ್ಡ್ ಗ್ಲಾಸಿನ ಕಿಟಕಿಗಳು, ಹೀಟೆಡ್ ಸ್ವಿಮ್ಮಿಂಗ್ ಪೂಲ್, ಜಿಮ್, ಎಲೆಕ್ಟ್ರಿಕ್ ಬಾತ್, ಟರ್ಕಿಶ್ ಬಾತ್, ಸ್ಕ್ವಾಶ್ ಕೋರ್ಟ್, 1 ಲೈಬ್ರರಿ, 2 ಬಾರ್ಬರ್ ಶಾಪ್ ಮತ್ತೆ 4 ರೆಸ್ಟೋರೆಂಟ್ ಗಳಿದ್ದವು. ಇದಲ್ಲದೆ ಈ ಹಡಗನ್ನು ಅನ್ಸಿಂಕಬಲ್ ಎಂದು ನಂಬಲಾಗಿತ್ತು, ಅಂದರೆ ಇದು ಎಂದಿಗೂ ಮುಳುಗಲು ಸಾಧ್ಯವಾಗದ ಹಡಗು ಎಂದು. ವೈಟ್ ಸ್ಟಾರ್ ಲೈನ್ ಇದು ಈ ಹಡಗು ನಿರ್ಮಿಸಿದ ಕಂಪನಿ. ಇದರ ವೈಸ್ ಪ್ರೆಸಿಡೆಂಟ್ ಜನರ ಮುಂದೆ ಇದು ಅನ್ಸಿಂಕಬಲ್ ಎಂದು ಘೋಷಣೆ ಮಾಡಿಬಿಟ್ಟಿದ್ರು. ಆದರೆ ತನ್ನ ಮೊದಲ ಸಮುದ್ರ ಪ್ರಯಾಣದ 2 ದಿನಗಳ ನಂತರ, ಅಂದರೆ ಏಪ್ರಿಲ್ 12, 1912 ತನ್ನ ಮೊದಲ ಐಸ್ ವಾರ್ನಿಂಗ್ಸ್ ಅನ್ನು ಪಡೆಯಲು ಇದು ಪ್ರಾರಂಭಿಸುತ್ತದೆ. ಅಂದ್ರೆ ಯಾವ ಅಟ್ಲಾಂಟಿಕ್ ಓಷನ್ ಅನ್ನು ದಾಟಿ ಈ ಟೈಟಾನಿಕ್ ಅಮೆರಿಕಾಗೆ ಹೋಗ್ತಿತ್ತೋ ಆ ಸಮುದ್ರದಲ್ಲಿ ಐಸ್ ಬರ್ಗ್ಸ್ ಇದ್ದವು. ದೊಡ್ಡ ದೊಡ್ಡ ಮಂಜಿನ ಪರ್ವತಗಳು ಈ ಟೈಟಾನಿಕ್ ಗೆ ಅಪಾಯ ತರುವಂತಿತ್ತು. ಈ ವಾರ್ನಿಂಗ್ಸ್ ಗಳು ಅಸಾಮಾನ್ಯ ವಿಷಯವೇನಲ್ಲ. ಸಾಗರಗಳಲ್ಲಿ ಪ್ರಯಾಣ ಮಾಡುವ ಹಡಗುಗಳು ಈ ಏರಿಯಾದಲ್ಲಿ ಐಸ್ ಬರ್ಗ್ಸ್ ಇದೆ, ಹುಷಾರಾಗಿ ಪ್ರಯಾಣಿಸಿ ಎಂದು ಆಗಾಗ್ಗೆ ರೇಡಿಯೋ ಮೂಲಕ ಕಮ್ಯುನಿಕೇಟ್ ಮಾಡ್ತಾ ಹೇಳ್ತಾ ಇರ್ತವೆ. ಈ ಎಚ್ಚರಿಕೆಗಳನ್ನು ಪಡೆದ ನಂತರ ಟೈಟಾನಿಕ್ 2 ಬಾರಿ ತನ್ನ ರಸ್ತೆಯನ್ನು ಬದಲಾಯಿಸುತ್ತೆ. ಆದ್ರೆ ಅದರ ಸ್ಪೀಡ್ ಮಾತ್ರ ಎಂದೂ ಕಡಿಮೆ ಮಾಡೋದಿಲ್ಲ. 22 ನಾಟ್ಸ್ ಅಂದ್ರೆ 40 km/h ಸ್ಪೀಡ್ ನಲ್ಲಿ ಟೈಟಾನಿಕ್ ಮುಂದೆ ಸಾಗ್ತಾ ಇರುತ್ತೆ. 2 ದಿನಗಳ ನಂತರ, ಅಂದ್ರೆ ಏಪ್ರಿಲ್ 14, 1912 ಮತ್ತೆ 7 ವಾರ್ನಿಂಗ್ಸ್ ಅನ್ನು ಟೈಟಾನಿಕ್ ಪಡೆಯುತ್ತೆ. ಆದ್ರೆ ಕ್ಯಾಪ್ಟನ್ ಸ್ಮಿತ್ ಮತ್ತೆ ಅವರ ಸಿಬ್ಬಂದಿಗಳು ವಾರ್ನಿಂಗ್ಸ್ ಅನ್ನು ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಟೈಟಾನಿಕ್ ನ ವೇಗ ಮಾತ್ರ ಕಡಿಮೆ ಮಾಡೋದಿಲ್ಲ. ನಿಧಾನವಾಗಿ ಸೂರ್ಯ ಮುಳುಗುತ್ತದೆ, ರಾತ್ರಿ ಆಗುತ್ತೆ, ತಾಪಮಾನ ಕಡಿಮೆ ಆಗುತ್ತೆ. ಈ ಏಪ್ರಿಲ್ 14ರಂದು ಯಾವುದೇ ಮೂನ್ ಲೈಟ್ ಇರೋದಿಲ್ಲ. ಹಡಗಿನ ಮೇಲೆ ಒಂದು ಕ್ರೋಸ್ ನೆಸ್ಟ್ ಇರುತ್ತೆ. ಇದೊಂದು ಸಣ್ಣ ಪ್ಲಾಟ್ಫಾರ್ಮ್. ಇದರಲ್ಲಿ ಒಬ್ಬರನ್ನ ಕೂರಿಸಿರ್ತಾರೆ. ಎಲ್ಲಾದ್ರೂ ಟ್ರಾಫಿಕ್ಸ್ ಅಥವಾ ಅಬ್ಸ್ಟ್ರಕ್ಷನ್ಸ್ ಇದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ಅವ್ರನ್ನ ಕೂರಿಸಿರ್ತಾರೆ. ಇಲ್ಲಿ ಕೂತ್ಕೊಂಡಿರೋ ವ್ಯಕ್ತಿಗೆ ತುಂಬಾ ಥಂಡಿ ಗಾಳಿನ ಎದುರಿಸಬೇಕಾಗ್ತದೆ. ಆ ರಾತ್ರಿ ತುಂಬಾ ವೇಗವಾಗಿ ಥಂಡಿ ಗಾಳಿ ಬೀಸ್ತಾ ಇತ್ತು. ಇದರಿಂದ ಅವನ ಕಣ್ಣಲ್ಲಿ ನೀರ್ ತುಂಬಿಬಿಡುತ್ತೆ. ಇದರಿಂದಾಗಿ ಮುಂದೆ ನೋಡಲು ಕೂಡ ಇನ್ನ ಕಷ್ಟವಾಗ್ಬಿಡುತ್ತೆ. ರಾತ್ರಿ 11:39 ಕ್ರೋಸ್ ನೆಸ್ಟ್ ಅಲ್ಲಿ ಕುಳಿತಿರುವ ಫ್ರೆಡ್ರಿಕ್ ಫ್ಲೀಟ್ ಎಂಬ ವ್ಯಕ್ತಿಯು ಇದ್ದಕ್ಕಿದ್ದಂತೆ ತನ್ನ ಮುಂದೆ ಒಂದು ದೊಡ್ಡ ಐಸ್ ಬರ್ಗ್ ಅನ್ನು ನೋಡ್ತಾನೆ. ತಡ ಮಾಡದೆ 3 ಬಾರಿ ಗಂಟೆಯನ್ನು ಬಾರಿಸ್ತಾನೆ. ನಂತರ ಫೋನ್ ತಗೊಂಡು ಆಫೀಸರ್ಸ್ ಗೆ ಕಾಲ್ ಮಾಡ್ತಾನೆ. ಹಡಗಿನ ಮುಂದೆ ಐಸ್ ಬರ್ಗ್ಸ್ ಇದೆ ಎಂದು ಕಿರುಚುತ್ತಾನೆ. ಬೇಗನೆ ಹಡಗನ್ನು ತಿರುಗಿಸಿ ಅಂತ ಹೇಳ್ತಾನೆ. ಫಸ್ಟ್ ಆಫೀಸರ್ ಆದ ವಿಲಿಯಂ ಈ ಸಂದೇಶವನ್ನು ಕೇಳಿ ಇಂಜಿನ್ ರೂಮ್ ಗೆ ಸಂದೇಶವನ್ನು ಮುಟ್ಟಿಸ್ತಾನೆ. ಹಡಗನ್ನು ಲೆಫ್ಟ್ ಡೈರೆಕ್ಷನ್ ಅಲ್ಲಿ ತಿರುಗಿಸಿ ಅಂತ ಹೇಳ್ತಾನೆ. ಆದ್ರೆ ಅಷ್ಟೊತ್ತಿಗಾಗಲೇ ತುಂಬಾ ತಡವಾಗಿತ್ತು. ಕೇವಲ 1 ನಿಮಿಷದ ನಂತರ, ಅಂದ್ರೆ 11:40 ಹಡಗು ಮಂಜುಗಡ್ಡೆಯನ್ನು ಅಪ್ಪಳಿಸ್ಬಿಡ್ತದೆ. ಇದು ಚಿಕ್ಕ ಪುಟ್ಟ ಐಸ್ ಬರ್ಗ್ ಆಗಿರ್ಲಿಲ್ಲ. ಇದು ಸುಮಾರು 200 x 400 ಫೀಟ್ ಇತ್ತು. ಅಂದ್ರೆ ಒಂದು ದೊಡ್ಡ ಫುಟ್ಬಾಲ್ ಫೀಲ್ಡ್ ಅಷ್ಟು ದೊಡ್ಡದು. ಇದು ಕ್ರೋಸ್ ನೆಸ್ಟ್ ವರೆಗೂ ಬರ್ತಾ ಇತ್ತು. ಸೈಂಟಿಸ್ಟ್ ಗಳ ಪ್ರಕಾರ ಇದು 15 ಲಕ್ಷ ಟನ್ ಇರಬಹುದು ಎಂದು. ಈ ಆಕ್ಸಿಡೆಂಟ್ ಹಡಗಿನ ಮುಂದಿನ ಬಲಭಾಗಕ್ಕೆ ಆಯ್ತು. ಸುಮಾರು 10 ಸೆಕೆಂಡ್ಗಳವರೆಗೂ ಮಂಜುಗಡ್ಡೆ ಹಡಗನ್ನು ಒಡೆಯುತ್ತಾ ಹೋಯಿತು. ಈ ಕಾರಣದಿಂದ ಮೇನ್ ಬಾಡಿಯಲ್ಲಿ ರಂಧ್ರಗಳಾದವು. ಇದು ಹೇಗೆ ಸಾಧ್ಯ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಒಂದು ಮಂಜುಗಡ್ಡೆ ಲೋಹದಿಂದ ಮಾಡಿದ ಹಡಗನ್ನು ಹೇಗೆ ಡ್ಯಾಮೇಜ್ ಮಾಡಲು ಸಾಧ್ಯ ಅಂತ. ನಿಮ್ಮ ಫ್ರಿಡ್ಜ್ ಅಲ್ಲಿರೋ ಐಸ್ ಬಳಸಿದ್ರೆ ಮೆಟಲ್ ಕಟ್ ಆಗೋದಿಲ್ಲ. ಆದರೆ 15 ಲಕ್ಷ ಟನ್ ಇರುವ ಐಸ್ ಬರ್ಗ್ ನಿಂದ ಹಡಗಿಗೆ ತುಂಬಾ ಡ್ಯಾಮೇಜ್ ಆಯ್ತು. ಕೊಲಿಷನ್ ಆದ ಕೆಲವು ಸೆಕೆಂಡ್ಗಳ ನಂತರ ಕ್ಯಾಪ್ಟನ್ ಸ್ಮಿತ್ ಮತ್ತೆ ಆರ್ಕಿಟೆಕ್ಟ್ ಥಾಮಸ್ ಆಂಡ್ರ್ಯೂಸ್ ಬೇಗನೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಪರಿಶೀಲಿಸಿದ ನಂತರ ಗೊತ್ತಾಯ್ತು ಈ ಹಡಗು ಮುಳುಗೋಗುತ್ತೆ ಅಂತ. ಇದನ್ನು ನೋಡಿದ ಅವರಿಗೆ ತುಂಬಾ ಶಾಕ್ ಆಯ್ತು. ಹಡಗಿನ ಕೆಳಭಾಗದಲ್ಲಿ 16 ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಗಳಿದ್ದವು. ಈ 16ರಲ್ಲಿ 4 ಕಂಪಾರ್ಟ್ಮೆಂಟ್ ಗಳು ನೀರಿನಿಂದ ತುಂಬಿಕೊಂಡು ಕೂಡ ಹಡಗು ಮುಳುಗ್ತಾ ಇರಲಿಲ್ಲ, ತೇಲ್ತಾನೆ ಇರ್ತಿತ್ತು. ಆದ್ರೆ ಐಸ್ ಬರ್ಗ್ ಇಂಪ್ಯಾಕ್ಟ್ ಇಂದ 6 ಕಂಪಾರ್ಟ್ಮೆಂಟ್ ಗಳಿಗೆ ಡ್ಯಾಮೇಜ್ ಆಗಿತ್ತು. ಆಕ್ಸಿಡೆಂಟ್ ಆದ 20 ನಿಮಿಷಗಳ ನಂತರ 12 ಗಂಟೆಗೆ ಕ್ಯಾಪ್ಟನ್ ಸ್ಮಿತ್ ರೇಡಿಯೋ ಮೂಲಕ ಡಿಸ್ಟ್ರೆಸ್ ಸಿಗ್ನಲ್ ಕಳಿಸಲು ಆದೇಶ ಮಾಡ್ತಾರೆ. ಅಕ್ಕಪಕ್ಕದಲ್ಲಿರುವ ಹಡಗುಗಳು ಬಹುಶಃ ಅವರನ್ನು ರಕ್ಷಣೆ ಮಾಡಬಹುದು. ಸೀನಿಯರ್ ರೇಡಿಯೋ ಆಪರೇಟರ್ ಜಾಕ್ ಫಿಲಿಪ್ಸ್ ಒಂದೇ ಸಮನೆ ಡಿಸ್ಟ್ರೆಸ್ ಸಿಗ್ನಲ್ ಅನ್ನು ಕಳಿಸಲು ಪ್ರಾರಂಭ ಮಾಡ್ತಾರೆ. ಯಾವುದೇ ಪ್ರತಿಕ್ರಿಯೆ ಇಲ್ಲ. ಮತ್ತೆ ಕಳಿಸ್ತಾರೆ. 20 ನಿಮಿಷಗಳ ನಂತರ, ಅಂದರೆ ರಾತ್ರಿ 12:20 RMS ಕಾರ್ಪೇಥಿಯಾ ಎಂಬ ಹಡಗು ಈ ಸಿಗ್ನಲ್ ಅನ್ನು ಪಡೆಯುತ್ತದೆ. ರೇಡಿಯೋ ಮೂಲಕ ಮಾತನಾಡಿ ಟೈಟಾನಿಕ್ ನ ಉಳಿಸೋದಕ್ಕೆ ಅದ್ರ ಕಡೆ ಹೊರಡುತ್ತದೆ. ಆದರೆ ಸಮಸ್ಯೆ ಏನೆಂದರೆ ಇದು ಟೈಟಾನಿಕ್ ನಿಂದ 105 ಕಿಲೋಮೀಟರ್ ದೂರ ಇತ್ತು. ಇದು ತನ್ನ ಟಾಪ್ ಸ್ಪೀಡ್ ಅಲ್ಲಿ ಬಂದರೂ ಕೂಡ ಟೈಟಾನಿಕ್ ಅನ್ನು ತಲುಪಲು 3.5 ಗಂಟೆವರೆಗೂ ಟೈಟಾನಿಕ್ ಉಳಿಯುತ್ತಾ